ತಸ್ಮಿನ್ ಮಯಾ ಹತೆ ಕ್ಷಿಪ್ರಂ ಅರ್ಜುನೋ ಬಹವೋ ರಥಾಃ ತುಲ್ಯರೂಪ ವಿಶಿಷ್ಟಾಶ್ಚ ಕ್ಷೇಪ್ಸ್ಯಂತಿ ಭರತರ್ಷಭ. ಬೇಕಾದಷ್ಟು ಜನ ಶಸ್ತ್ರಾಸ್ತ್ರಗಳನ್ನು ಬಿಟ್ಟು ಅವರನ್ನು ಸಂಹಾರ ಮಾಡಿಬಿಡ್ತಾರೆ. ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡ್ರಲ್ಲ, ಬಹಳ ಚೆನ್ನಾಗಿದೆ. ಆಗೋದಕ್ಕೂ ಕೇಳೋದಕ್ಕೂ ಎರಡು ವ್ಯತ್ಯಾಸ ಬಹಳ ಇರ್ತದೆ, ಅಷ್ಟು ಮಾತ್ರ ತಿಳ್ಕೊಂಡಿರ್ಬೇಕು. ಪ್ರಾಗ್ಜ್ಯೋತಿಷ ವಿಪಶಲ್ಯ ಸಿಂಧುರಾಜೋ ಜಯದ್ರಥ. ಪ್ರಾಗ್ಜ್ಯೋತಿಷದ ರಾಜದ ಅಧಿಪತಿ ಶಲ್ಯ ಈ ಕಡೆಗೆ, ಒಂದು ಕಡೆಗೆ ಮದ್ರ ದೇಶದ ರಾಜ ಜಯದ್ರಥ, ಸಿಂಧು ದೇಶದ ರಾಜ. ನಹಂತ ವಿದ್ಯತೆ ಚಾಪಿ ರಾಜನ್ ಭೀಷ್ಮಸ್ಯ ಕಷ್ಟನ. ನಮ್ ತಾತ, ನಿಮ್ಮಪ್ಪ, ನಿಮ್ ಕಕ್ಕ ಭೀಷ್ಮಾಚಾರ್ಯ. ಆ ಭೀಷ್ಮನಿಗೆ ಕೊಲ್ಲುವವರು ಯಾರೂ ಇಲ್ಲ, ಯಾರೂ ಇಲ್ಲ. ಭೀಷ್ಮಾಚಾರ್ಯ ಕೊಲ್ಲೋರು, ಸಂಹಾರ ಮಾಡೋರು. ಯಾಕೆಂದ್ರೆ ಪಿತ್ತಾಶುಕ್ತ ಪ್ರಸನ್ನೇನ, ಅಪ್ಪ ಅತ್ಯಂತ ಸಂತೋಷದಿಂದ ಶಂತನುವಿಗೆ ಸತ್ಯವತಿಯ ವಿವಾಹವನ್ನು ಮಾಡಬೇಕು ಅಂತ ಅನ್ನುವುದಕ್ಕಾಗಿ ತಾನು ಮದುವೆ ಆಗೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ. ಈ ಪ್ರತಿಜ್ಞೆಯನ್ನು ಮಾಡಿ ಸತ್ಯವತಿಯನ್ನು ತಂದು ವಿವಾಹ ಮಾಡಿದ್ದಕ್ಕಾಗಿ ತಂದೆ ಶಂತನು ಪರಮ ಸಂತೋಷದಿಂದ ಅವನಿಗೆ ವರವನ್ನು ಕೊಟ್ಟ. ನೀನು ಅಬದ್ಧನಾಗು, ಚಿರಂಜೀವಿಯಾಗು, ಅಲ್ಲದೆ ಸ್ವಚ್ಛಂದ ಮೃತ್ಯು ಆಗು. ನೀನ್ ಇಚ್ಛೆ ಬಂದಾಗ ನೀನ್ ಸಾಯ್ತೆ, ನೀನ್ ಇಚ್ಛೆ ಬರದೇ ಇದ್ರೆ ನೀನ್ ಸಾಯೋದಿಲ್ಲ. ಯಾರಿಗಾದ್ರೂ ಇಚ್ಛೆ ಬರುತ್ತಾ ನಾನು ಸಾಯ್ಬೇಕು ಅಂತ? ಭೀಷ್ಮಾಚಾರ್ಯ ಇಚ್ಛೆ ಬಂದಿತ್ತ ನಾವು ಸಾಯ್ಬೇಕು ಅಂತ? ಬರೋದಿಲ್ಲ. ಭೀಷ್ಮ ಸಾಯುವುದಿಲ್ಲ. ಭೀಷ್ಮ ಸಾಯದೇ ಇದ್ರೆ ಪಾಂಡವರೆಲ್ಲೇ ನಮ್ಮನ್ನು ಸೋಲಿಸ್ತಾರೆ. ಅರ್ಥವಾಯಿತೇನು ನಿನಗೆ? ತಂದೆ ಕೇಳ್ತಾನೆ. ನಹಂದ ವಿದ್ಯತೆ ಚಾಪಿ ರಾಜನ್ ಭೀಷ್ಮಸ್ಯ ಕಶ್ಚನ ಪಿತ್ತಾಯುಕ್ತ ಪ್ರಸನ್ನೇನ ನಾಕಾಮಸ್ತ್ವಂ ಮರಿಷ್ಯತಿ. ಬ್ರಹ್ಮರ್ಷಶ್ಚ ಭರದ್ವಾಜ. ದ್ರೋಣಾಚಾರ್ಯರು ಎಂಥ ಪರಾಕ್ರಮಿಗಳು. ಯೋನಿಜರಲ್ಲ ಅವರು, ಯೋನಿಜರಲ್ಲ, ಅಂಥ ಅಯೋನಿಜರಾದಂತಹ ದ್ರೋಣಾಚಾರ್ಯರು. ದ್ರೋಣಾಜ್ಯದ್ದೇ ಧೌರಿಶ್ಚ ಅಶ್ವತ್ಥಾಮಾಚಾರ್ಯ ಏನ್ ಪರಾಕ್ರಮಿಗಳು. ಕೃಪಾಚಾರ್ಯರು ತಂದೆ ಸೋದರ ಮಾಮ ಮಗ ಅರ್ಥಾತ್ ಅಶ್ವತ್ಥಾಮ. ಅಯೋನಿಜಾಸ್ತಯೋಹ್ಯತೆ ಪಿತಾ ಮಾತಾ ಚ ಮಾತಃ. ಅಶ್ವತ್ಥಾಮ್ನೋ ಮಹಾರಾಜ ಸಚಶೂರ ಸ್ಥಿತೋ ಮಮ. ಆಗ ಅವರು ಕೂಡ ದೇವಕಲ್ಪ. ದೇವತೆಗಳು ಎಷ್ಟು ಪರಾಕ್ರಮಿಗಳು ಅಂಥ ಪರಾಕ್ರಮಿಗಳು ಇವರು. ಭೀಷ್ಮ ದ್ರೋಣ ಕೃಪಾಣಂಚ ತುಲ್ಯ ಕರ್ಣೋ ಮತೋ ಮಮ. ಭೀಷ್ಮ, ದ್ರೋಣ, ಕೃಪ ಇವರೆಲ್ಲರಿಗೆ ಎಷ್ಟು ಬಲವಿದೆಯೋ ಅಷ್ಟೇ ಬಲವಿದೆ ನನ್ನ ಗೆಳೆಯನಾದ ಕರ್ಣನಿಗೆ ಅಂತ ನಾನು ಪೂರ್ಣ ಭಾವಿಸಿದ್ದೆ. ಅನುಜ್ಞಾತಶ್ಚ ರಾಮೇಣ. ಪರಶುರಾಮ ದೇವರು ಹೇಳಿದ್ದಾರೆ. ಯಾರು ಪರಶುರಾಮ ದೇವರು ಗೊತ್ತಲ್ಲ ನಿಮಗೆ? ಪರಶುರಾಮ ದೇವರು ಯಾರು ಗೊತ್ತಲ್ಲ? ಸಾಕ್ಷಾತ್ ನಾರಾಯಣನ ಅವತಾರ. ನಾರಾಯಣ ಅಂದ್ರೆ ಯಾರು? ಯಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಪಿವ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಹೊರಗೆ ಹೊರಗೆ ಮೇಲೆ ಕೆಳಗೆ ಅನಂತ ಲೋಕದಲ್ಲಿ ಅನಂತ ದೇಶದಲ್ಲಿ ಅನಂತ ಜೀವರಿಗೆ ನಿಯಾಮಕನಾದ ಪರಮಸ್ವಾಮಿ ಸರ್ವೋತ್ತಮ ವೇದ ಪ್ರತಿಪಾದ್ಯ ಅಂಥ ಅನಂತ ಶಕ್ತಿಶಾಲಿಯಾದ ಪರಮಾತ್ಮ ಪರಶುರಾಮ. ಆ ಪರಶುರಾಮ ದೇವರು ಹೇಳಿದ್ದಾರೆ ಅಂದ್ರೆ ಇವನಿಗೆ ದುರ್ಯೋಧನಿಗೆ ಬರೆದು ಕಳಿಸಿದ್ದಾರೆ. ಹೋಮ್ ಸೋ ಎವರ್ ಇಟ್ ಇಸ್ ಕನ್ಸರ್ನ್ ಅಂತ ಬರೆದು ಕಳಿಸಿದ್ದಾರೆ. ಇಟ್ ಇಸ್ ಟು ಸರ್ಟಿಫೈ ದಟ್ ಏನು ಕರ್ಣ ಸಣ್ಣ ಅಭಿರಥ. ಸಣ್ಣ ಅಭಿರಥ ಅಂದ್ರೆ ಪರ್ಚೇಸ್ ಬೈ ಅಭಿರಥ. ಅವನು ನನಗೆ ಸಮಾನನಂತೆ, ಪರಶುರಾಮ ದೇವರಿಗೆ ಸಮಾನನಂತೆ. ಅವನು ದುರ್ಯೋಧನ ಹೇಳ್ತಕ್ಕಂಥ ಮಾತು. ಪರಶುರಾಮ ದೇವರಿಗೆ ಕರ್ಣ ಸಮಾನನಾಗಿದ್ದಾನೆ ಅಂತ ಪರಶುರಾಮ ದೇವರು ತಾವಾಗಿ ಕರ್ಣನಿಗೆ ಹೇಳಿದ್ದಾರಂತೆ. ದುರ್ಯೋಧನ ರಿಪೋರ್ಟ್ ಮಾಡ್ತಾ ಇದ್ದಾನೆ ಅಪ್ಪನತ್ರ. ಎಂಥ ಮಿಥ್ಯಾಪ್ರವಾದಗಳಿವೆ ನೋಡಿ ಇವೆಲ್ಲ, ಎಷ್ಟು ಸುಳ್ಳು ಮಾತುಗಳಿವೆಲ್ಲ. ಪರಶುರಾಮ ದೇವರು ಹೇಗೆ ಹೇಳಲಿಕ್ಕುಂಟ ಹೀಗೆ? ಅಯ್ಯ ನೀನು ಒಳ್ಳೆ ಚೆನ್ನಾಗಿ ಓದಿದ್ದಿ ಅಂತ ಹೇಳಿರ್ಬೋದು, ಬಹಳ ಅಂದ್ರೆ ಮಹಾಪರಾಕ್ರಮಿ ಆಗಿದ್ದಿ ಅಂತ ಹೇಳಿರ್ಬೋದು. ಮತ್ ಸಮೋಸ್ಮಿ ಅಂತ ಹೇಳಿದಾರ. ಹಾಗಾಗಿ ವಿಶ್ವಾಸ ಇಟ್ಟಾನೆ. ಕೆಲವರು ಹೇಳ್ತಾರೆ ನಾನೇ ಭಗವಾನ್ ಅಂತ, ಜನ ಎಲ್ಲ ವಿಶ್ವಾಸ ಇಡ್ತಾರಲ್ಲ. ಹಾಗಾಯ್ತು, ಪರಶುರಾಮ ದೇವರಿಗೆ ಸಮಾನ ಅಂದ್ರೇನು, ನಾನೇ ಭಗವಾನ್ ಅಂದ್ರೇನು ಎರಡು ಒಂದೇ. ಆ ಮಾತಿನ ಮೇಲೆ ದುರ್ಯೋಧನ ವಿಶ್ವಾಸ ಇಟ್ಟಾನೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಅನುಜ್ಞಾತಶ್ಚ ರಾಮೇಣ ಮತ್ಸಮೋಸೀತಿ ಭಾರತ. ಆದ್ದರಿಂದ ಮಹಾಪರಾಕ್ರಮಿ ಅವನು. ಅಹ್ನಾಶ್ಯೇಕೇನ ಭೀಷ್ಮೋಯಂ ಪ್ರಯುತಂ ಹಂತಿದ್ ಭಾರತ. 10,000 ರಥಿಗಳನ್ನ ಏಕಕಾಲಕ್ಕೆ ಸಂಹಾರ ಮಾಡ್ತಾನೆ. ಒಂದು ದಿವಸದಲ್ಲಿ ಅಷ್ಟು ಜನನ ಸಂಹಾರ ಮಾಡುವ ಶಕ್ತಿ ಇದೆ ನಮ್ಮ ಭೀಷ್ಮರಿಗೆ. ಎಲ್ಲಿ ಉಳಿತು ಹೇಳಿ? ಎಷ್ಟು ಅಕ್ಷೌಹಿಣಿ ಸೈನ್ಯ ತಂದಿದ್ದಾರೆ ಅವರು? 7. ಆ 7 ಅಕ್ಷೌಹಿಣಿ ಸೈನ್ಯದೊಳಗೆ ಎಷ್ಟು ಜನ ಉಳಿತಾರೆ? ಭೀಷ್ಮರು ಸಾಯುವುದಿಲ್ಲ, ಸಾಯುವ ಇಚ್ಛೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಸಾಯಲಾರದ ಭೀಷ್ಮ ಎದುರಾಗಿ ನಿಂತು ಯುದ್ಧವಾಗ್ತಾ ಇದ್ರೆ ದಿವಸಕ್ಕೆ 10,000 ಜನ ಬಿದ್ದು ಹೋಗ್ತಾ ಇದ್ದಾರೆ ಅಂತಂದ್ರೆ
ಹೆಸರಿಲ್ಲದೆ ಅವರೆಲ್ಲ ಸತ್ತು ಹೋಗ್ತಾರೆ, ಗತಿ ಇಲ್ಲ ಅವರಿಗೆ. ಯಾಕಿಷ್ಟು ಭಯ ಪಡಬೇಕು ವಿನಾಕಾರಣ? ಭೀಮಸೇನೇಚ ನಿಹತೆ ಕೋನ್ಯೋ ಯುದ್ಧೇತ ಭಾರತ. ಭೀಮಸೇನ ಸಾಯ್ತಾನೆ, ಅದರಲ್ಲೇನು ವಿವಾದ ಬೇಡ, ನಾನೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಅವನು ಸತ್ತ ಮೇಲೆ ಇನ್ನು 4 ಜನ ಅಣ್ಣ ತಮ್ಮಂದಿರು, ಅವರು ಏನಕ್ಕ ಅರ್ಥವೇ ಇಲ್ಲ, ದುರ್ಬಲರವರು. ಅರ್ಜುನ ಅವನಿಗೇನು ಪರಾಕ್ರಮ ಇದೆ? ಸುಮ್ಮನೆ ಹೆಸರು ಪ್ರಖ್ಯಾತಿ. ಸಾರಂಬಲಂ ಮತಂ. ಆದ್ದರಿಂದ ಗೌಣಿ, ವೈಕರ್ತನ, ಕರ್ಣ, ಸೋಮದತ್ತ, ಬಾಲ್ಮಿಕ, ಪ್ರಾಗ್ಜ್ಯೋತಿ, ವಿಂದಾನುವಿಂದ, ಜಯದ್ರಥ, ದುಶ್ಶಾಸನ, ದುರ್ಮುಖ, ದುಸ್ಸಹ, ಶುತ ಇವರೆಲ್ಲ ಬೇಕಾದಷ್ಟು ಜನ ಇದ್ದಾರೆ. ಆದ್ದರಿಂದ ಬಲಂ ತ್ರಿಗುಣತೋ ಹೀನಂ ಯೋಧ್ಯಂ ಪ್ರಾಹ ಬೃಹಸ್ಪತಿ ಗುಣಹೀನಂ ಪರೇಶಾಂಚ. ಅವರ ಶಕ್ತಿ ಬಹಳ ಕಮ್ಮಿ, ನಮ್ದು ಬಹಳ ಹೆಚ್ಚು. ಆದ್ದರಿಂದ ನಮ್ದು ಅದ್ಭುತ, ಆದ್ದರಿಂದ ನಾವು ಸುಲಭವಾಗಿ ಸೋಲಿಸಬಹುದು ಅಂತ ಹೇಳಿ ಸ್ಟ್ರಾಟಜಮ್ ಏನಿದೆ ಅದನ್ನೆಲ್ಲ ತಮ್ಮ ಸಾಮರ್ಥ್ಯ ಹಾಗೂ ಯುದ್ಧವಾಡುವ ಕಲೆ, ಕೌಶಲ ಅಥವಾ ನಾನಾ ವಿಧವಾದ ಉಪಾಯಗಳು ಅವುಗಳನ್ನೆಲ್ಲ ಮತ್ತೆ ಸ್ಟಾಕ್ ತೆಗೆದುಕೊಳ್ತಾ ಇದ್ದಾರೆ. ಆಗ ದುರ್ಯೋಧನ ಕೇಳಿದ, ಅಕ್ಷೌಹಿಣಿ ಸಪ್ತಲಬ್ಧ ರಾಜಭಿ ಸಹ ಸಂಜಯ ಕಿಂ ಸ್ವೀಲಿಚ್ಛತೆ ಕೌಂತೆಯ. ಯುದ್ಧಬೇಕು ಅಂತಂತಾನಲ್ಲ, ಏನ್ ಮಾಡಬೇಕು ಅಂತಂತಾನವನು. ಆಗ ಸಂಜಯ ಹೇಳಿದ, ಏನಿಲ್ಲ, ಪೂರಿ ರೂಪಮಿದಂ ಪಶ್ಯ ವಯಂ ಜೇಷ್ಯಾಮ ಸಂಜಯ. ಕಥಮಶ್ವಾಹ ಕಥಂ ಧ್ವಜಾಹ. ಅವನ ಕುದುರೆಗಳು ಹೇಗಿವೆ? ದುರ್ಯೋಧನ ಕೇಳುವ ಮಾತು, ಕುದುರೆಗಳು ಹೇಗಿವೆ? ಯಾವ ವ್ಯಕ್ತಿ ಭೀಮಸೇನ ನನ್ ಕೊಂದ್ಬಿಡ್ತೇನೆ ಅಂತಂದ ಆ ಮನುಷ್ಯನನ್ನ, ದುರ್ಯೋಧನನನ್ನ ಆ ಚಿತ್ರವರ್ಥ ಗಂಧರ್ವ ಕಟ್ಟಿಕೊಂಡು ಹೋಗುವಾಗ ಈ ಬಲ ಎಲ್ಲಿ ಹೋಗಿತ್ತು? ಯಾಕೆ ಅವನನ್ನು ಬಿಡಿಸೋದಕ್ಕೆ ಮತ್ತೆ ಭೀಮಸೇನನೇ ಬಂದು ಬಿಡಿಸಬೇಕಾಯಿತು? ಪ್ರಶ್ನೆ ತಿಳಿತೇನೆ. ಇಲ್ಲ, ಚಿತ್ರರಥ ಗಂಧರ್ವ ಅಂತ ಸ್ವರ್ಗದಿಂದ ಒಬ್ಬ ಗಂಧರ್ವ ಬಂದಿದ್ದ. ಆ ಗಂಧರ್ವ ಅವನು ಈ ದುರ್ಯೋಧನಾದಿಗಳ ಜೊತೆಗೆ ಕಾಲು ಕೆದರಿ ಜಗಳ ತೆಗೆದ. ಒಂದು ಸರೋವರದಲ್ಲಿ ಸ್ನಾನ ಮಾಡೋದಕ್ಕೆ ಹೋಗಿದ್ದ. ದುರ್ಯೋಧನನು ಸ್ನಾನ ಮಾಡ್ತಾನೆ ಅಂತ ಹೇಳಿ ಕಳಿಸಿದ. ಆಗ ಯಾರು ಕೇರೆ ಮಾಡಲಿಲ್ಲ. ದುರ್ಯೋಧನಿಗೆ ಕೋಪ ಬಂತು, ಜಗಳ ಆದೋಕ್ಕೆ ಹೋದ್ರು. ಆಗ ಚಿತ್ರರಥ ಗಂಧರ್ವನಿಗೂ ಅವನ ಜೊತೆಗಿರುವಂತಹ 100,000 ಜನ ಗಂಧರ್ವರಿಗೂ ದುರ್ಯೋಧನನಿಗೂ ಯುದ್ಧವಾಯಿತು. ಯುದ್ಧವಾದಾಗ ಪ್ರಾಕ್ಟಿಕಲಿ ಕೈ ಕಾಲಲ್ಲವಿ ಇಡೀ ದೇಹವನ್ನು ಕಟ್ಟಿದ್ದಾರೆ ಹಗ್ಗ ಹಾಕಿ. ದುರ್ಯೋಧನನನ್ನ ಪಾಶದಿಂದ ಹಾಕಿ ಕಟ್ಟಿದ್ರೆ ನೋಡಿ ಗಾಬರಿಯಾಗಿ ಕರ್ಣ ಓಡಿ ಹೋದ, ಪಲಾಯನ ಮಾಡಿದ. ಇಡೀ 6 ಗಂಟೆ ಮಧ್ಯಾಹ್ನ ಸಿಕ್ಕು ಓಡಿ ಹೋದ ಕರ್ಣ ಸಾಯಂಕಾಲದವರೆಗೆ ಸಿಗಲಿಲ್ಲ. ಕರ್ಣ ಬರಲೇ ಇಲ್ಲ, ಕಾಡಿನಲ್ಲಿ ಹೋಗಿಬಿಟ್ಟ, ಪಲಾಯನ ಮಾಡಿಬಿಟ್ಟ. ಮಹಾಭಾರತ ನೋಡಿದ್ದೀರೋ ಇಲ್ಲ, ಕೇಳಿರೋ ಇಲ್ಲ, ಇದೆಲ್ಲ ಬಂದಿದೆ ವನಪರ್ವದಲ್ಲಿ. ಕರ್ಣ ಪಲಾಯನ ಮಾಡಿದ, ದುರ್ಯೋಧನ ಕಟ್ಟಿ ಹಾಕಿದ್ರು. ಇನ್ನು ಉಳಿದವರು ಯಾರು ಅವರಿಗೆ ಸಹಾಯಕ್ಕೆ ಬರಲಿಲ್ಲ. ಈ ಪರಿಸ್ಥಿತಿ ಇತ್ತು. ಹೇಳ್ತಾನೆ ಇವನು, ಕರ್ಣ ಪರಶುರಾಮ ದೇವರಿಗೆ ಸಮಾನ, ನಾನು ಬಲರಾಮ ದೇವರಿಗಿಂತಲೂ ಮಹಾಪರಾಕ್ರಮಿ, ಭೀಮಸೇನನ್ನು ಸುಲಭವಾಗಿ ನಾನು ಕೊಂದು ಬಿಡ್ತೇನೆ ಅಂತ ದುರ್ಯೋಧನ ಕೇಳ್ಕೊತಾನೆ. ಅಂದಮೇಲೆ ಎಷ್ಟು ವಿಶ್ವಾಸ ಇರಬೇಕು ನೋಡ್ಕೊಂಡು ಗೊತ್ತಾಗಿಲ್ಲ. ಅವತ್ತು ಭೀಷ್ಮಾಚಾರ್ಯ ಇದೇ ಪ್ರಶ್ನೆ ಕೇಳ್ತಾರೆ, ಕರ್ಣ ನೀನ್ ಮಹಾಪರಾಕ್ರಮಿ, ಚಿಂತೆ ಇಲ್ಲ. ಆ ಉತ್ತರ ಗೋಗ್ರಹಣ ನಡೆದಾಗ ವಿರಾಟ ಪರ್ವದಲ್ಲಿ ನಾವು 7-8 ಜನ ಇದ್ವಿ. ಭೀಷ್ಮ, ನಾನಿದ್ದೆ, ದ್ರೋಣ ಇದ್ರು, ಕೃಪಾಚಾರ್ಯ ಇದ್ರು, ಅಶ್ವತ್ಥಾಮಾಚಾರ್ಯ ಇದ್ರು, ಜಯದ್ರಥ ಇದ್ದ, ದುಶ್ಶಾಸನ ಇದ್ದ, ಶಕುನಿ ಇದ್ದ, ದುರ್ಯೋಧನ ಇದ್ದ, ಎಲ್ಲರೂ ಇದ್ವಿ ನಾವು. ಕರ್ಣ ನೀನು ಇದ್ದೆ. ಇಷ್ಟೆಲ್ಲ ನಾವು 8-9 ಜನ ಇದ್ದು ಎಲ್ಲ ಅತಿರಥ ಮಹಾರಥಗಳೆಲ್ಲ ಕೂಡಿಕೊಂಡು ಯುದ್ಧವಾಗ್ತಾ ಇರುವಾಗ ಎದುರಿಗೆ ಬಂದವನು ಯಾರು? ಅರ್ಜುನ ಒಬ್ಬನೇ ಒಬ್ಬ. ಅಲ್ಲಿ ಕೃಷ್ಣ ಸಾರಥಿಯೂ ಅಲ್ಲ, ಕೃಷ್ಣ ಸಾರಥಿಯೂ ಇಲ್ಲ, ಬಂದಿಲ್ಲ. ಅಲ್ಲಿ ಯಾವ ಸಾರಥಿ? ಕೃಷ್ಣನ್ ಸಾರಥಿ ಬಿಟ್ಬಿಡಿ, ಅಲ್ಲಿ ಬಂದವನು ಉತ್ತರ ಕುಮಾರ, ಅವನೊಬ್ಬ ಹೆಣ್ಣು. ಅಂಥ ಹೆಣ್ಣಿನ ಬಲದ ದುರ್ಬಲ ಹೇಳಿ ಉತ್ತರ ಕುಮಾರ ಎದುರಿ ಕೂತಿದ್ದಾನೆ. ಅವನನ್ನು ಬಿಟ್ಟು ತಾನೇ ರಥವನ್ನು ನಡೆಸಿ ಈ ಕಡೆ ಯುದ್ಧವಾಡಬೇಕು. ಚತುರಂಗ ಸೈನ್ಯವೇನು, 8-9 ಜನ ಅತಿರಥಿ ಮಹಾರಥಿಗಳೇನು, ಅವರ ಎದುರಾಗಿ ಬಂದಿರತಕ್ಕ ಅರ್ಜುನ ಒಬ್ಬ, ಅವನಿಗೆ ಸೈನ್ಯವಿಲ್ಲ, ತನ್ನ ಅಸ್ತ್ರಗಳನ್ನು ತಂದಿದ್ದಾನೆ. ಸಾರಥ್ಯ ಮಾಡುವುದಕ್ಕೆ ಕೃಷ್ಣ ಇಲ್ಲ, ಕೃಷ್ಣನ ಅನುಗ್ರಹವಿದೆ, ಆದರೆ ಸಾರಥಿ ಇಲ್ಲ. ಇಷ್ಟಾದಾಗ ಅವರೆಲ್ಲರನ್ನೂ ಮೂರ್ಛೆಗೊಳಿಸಿ ಏಕಕಾಲಕ್ಕೆ ಮೂರ್ಛೆಗೊಳಿಸಿ ಎಲ್ಲರೂ ಮಲಗಿದ್ರು, ಬಿದ್ದಿದ್ರು. ಅವರ ಮೈ ಮೇಲಿನ ಬಟ್ಟೆಯನ್ನು ತೆಗೆದುಕೊಂಡು ಬಂದ ಅರ್ಜುನ.
ಅರ್ಥವಾಯ್ತಾ? ಬಟ್ಟೆಯನ್ನು ತೆಗೆದುಕೊಂಡು ಬಂದಾಗ ಬಟ್ಟೆಯನ್ನು ಕಳಕೊಂಡು ಬಟ್ಟೆ ಇಲ್ಲದೆ ನಾಚಿಕೆಯಿಂದ ಓಡಿ ಹೋಗಿದ್ದಾರೆ. ಕರ್ಣನಿಗೆ ಕೇಳ್ತಾರೆ, ಆಗ ನೀನು ಇದ್ದಲ್ಲ, ನಿನ್ನ ಬಟ್ಟೆ ಹೋದದ್ದು ನೆನಪಿದೆಯಲ್ಲ ನಿನಗೆ? ಮತ್ತೆ ನೀನು ಹೇಳ್ಕೊತೀಯಲ್ಲ ಅರ್ಜುನ್ಗಿಂತಲೂ ಬಹಳ ಬಲವಂತ, ನೀನ್ ಯಾಕೆ ಬಲ ತೋರಿಸ್ಲಿಲ್ಲ? ಆಗ ಯಾಕೆ ಬಲ ತೋರಿಸ್ಲಿಲ್ಲ? ಭೀಮಾರ್ಜುನರಿಗೆ ಬಲ ಇಲ್ಲ, ನೀನ್ ಬಲಿಷ್ಠ ಅಂತ ಹೇಳಿಕೊಳ್ಳುವ ನಿನ್ನ ಏನು ದುರ್ಬುದ್ಧಿ ಇದೆ, ಇದನ್ನು ಬಿಟ್ಬಿಡು. ಹೇಳಿಕೊಳ್ಳುವುದು ಕಮ್ಮಿ ಮಾ, ಹೇಳಿಕೊಳ್ಳುವುದು ಕಮ್ಮಿ ಮಾ. ಅದಕ್ಕೆ ಹೇಳ್ತಾರೆ, ಭೂಮನಸ್ಸಹ ಶಕ್ರೇಣ ಬಹುಚಿತ್ತಂ ವಿಷಂಪತೆ ರೂಪಾಣಿ ಕಲ್ಪಯಾಮಾಸ ತ್ವಷ್ಟಾಧಾತ ಸದಾ ವಿಭೋ. ಏನ್ ಹೇಳಿ ನಾನು? ಸಂಜಯ್ ಹೇಳ್ತಾನೆ, ಆ ಅರ್ಜುನನ ರಥ, ಅರ್ಜುನನ ಕುದುರೆ, ಅರ್ಜುನನ ಧ್ವಜ, ಅದರ ಒಂದೊಂದು ಮಾತನ್ನು ಹೇಳ್ತೀನಿ, ಸ್ವಲ್ಪ ಡಿಸ್ಕ್ರೈಬ್ ಮಾಡ್ತೀನಿ ಕೇಳು. ಭೌಮನ ಅಂದ್ರೆ ವಿಶ್ವಕರ್ಮ, ಭೌಮನೋ ವಿಶ್ವಕರ್ಮ, ಅವನ ದೇವತೆ. ಆ ವಿಶ್ವಕರ್ಮ ಎಂಬಂತಹ ದೇವತೆ ಅವನು ರೂಪಾಣಿ ಕಲ್ಪಯಾಮಾಸ ತ್ವಷ್ಟಾಧಾತ ಸದಾ ವಿಭೋ. ಏನ್ ಅದ್ಭುತವಾದ ರಥವನ್ನು ಮಾಡಿದ್ದಾನವನು. ರಥ ಮಾಡಿದ್ಯಾರು? ಯಾರೋ ಕಾರ್ಪೆಂಟರ್ ಅಲ್ಲ, ಕುರ್ಲಾದವನೋ, ಸಾಯಂದವನೋ, ಸೋನಾಪುರದ, ಇಂಥ ಪೆದ್ದರು ಹುಚ್ಚರು ಮಾಡಿದ ಕಾರ್ಪೆಂಟ್ರಿ ಮಾಡಿದ ಕೆಲಸ ಅಲ್ಲ ರಥ. ಅದು ವಿಶ್ವಕರ್ಮ ಮಾಡಿದ್ಯದು, ವಿಶ್ವಕರ್ಮ ಮಾಡಿದ ರಥ ಅದು. ಭೌಮನಃ ವಿಶ್ವಕರ್ಮ ರೂಪಾಣಿ ಕಲ್ಪಯಾಮಾಸ ತ್ವಷ್ಟಾಧಾತ ಸದಾ ವಿಭೋ. ಧ್ವಜೈಹಿ ತಸ್ಮಿನ್ ರೂಪಾಣಿ ಚಕ್ರುಸ್ತೆ ದೇವಮಾಯೆಯ. ದೇವತೆಗಳ ಇಚ್ಛೆಯಿಂದ, ದೇವತೆಗಳು ತಮ್ಮ ಶಕ್ತಿಯಿಂದ, ಮಹಾ ಸಾಮರ್ಥ್ಯದಿಂದ ಆ ಧ್ವಜವನ್ನು ಮಾಡಿದ್ದಾರೆ. ಧ್ವಜದಲ್ಲಿ ರೂಪಗಳನ್ನು ಬೇರೆ 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 ನಾನಾ ವಿಧವಾದ ಪದಾರ್ಥಗಳೆಲ್ಲ ಇವೆ. ಏನ್ ಅದ್ಭುತ! ಆಶ್ಚರ್ಯ ಅಂದ್ರೆ ಪರಮಾಶ್ಚರ್ಯ. ಭೀಮಸೇನಾನರೋಧಾಯ ಹನುಮಾನ್ ಮಾರುತಾತ್ಮಜ. ಭೀಮಸೇನನ ಪ್ರೀತಿಗಾಗಿ ಸಾಕ್ಷಾತ್ ಹನುಮಂತ ಅಲ್ಲಿ ಬಂದು ಕೂತಾನೆ. ಆತ್ಮ ಪ್ರತಿಕೃತಿಂ ತಸ್ಮಿನ್ ಧ್ವಜ ಆರೋಪಯಿಷ್ಯತಿ. ಆ ಧ್ವಜ ಹಾಕಿದರಾಯಿತು, ಅದರೊಳಗೆ ಹನುಮಂತ ದೇವರು ಬಂದು ಕೂತ್ಕೋತಾರೆ. ಧ್ವಜವನ್ನು ಮುಚ್ಚಿ ಕೆಳಗಿಟ್ರೆ ಹನುಮಂತ ದೇವರು ಹೋಗಿರ್ತಾರೆ ತಮ್ಮ ಕೆಲಸಕ್ಕೆ, ಕೆಂಪುರುಷ ಖಂಡಕ್ಕೆ. ಇಲ್ಲ ಅಂದ್ರೆ ಇನ್ನೊಂದು ರೂಪದಿಂದ ಬಂದು ಕೂಡ್ತಾರೆ. ಧ್ವಜ ಹಾಕಿದಾಗ ಬಂದ್ರೆ ಬರೋದು ನಿಶ್ಚಿತ, ಹನುಮಂತ ದೇವರು ಬರಲೇಬೇಕು, ಹಾಗೆ ಅಂತ ನಿಶ್ಚಿತವಾಗಿದೆ. ಅಂಥ ಅದ್ಭುತವಾದ ಸರ್ವಾದಿಶೋ ಯೋಜನ ಮಾತ್ರ ಮಂತರಂ ಸತಿರ್ಯ ಊರ್ಧ್ವಂಚ ಹೃದೋಧವೈ ಧ್ವಜ ನ ಸಂಸಜ್ಜೆ. ದೊಡ್ಡ ಗಿಡ ಇದೆ, ಆ ಗಿಡದ ಟೊಂಗೆ ಕೆಳಗೆ ಬಂದಿದೆ. ಈ ರಥ ದೊಡ್ಡದು, ಎತ್ತರವಾದ ರಥ. ಆ ರಥದ ಧ್ವಜ ಆ ಗಿಡ ಟೊಂಗೆ ಬಂತು ಅಂತನ್ನೋದಕ್ಕಾಗಿ ಆ ರಥ ಬಾಗುವುದಿಲ್ಲ, ರಥ ಹತ್ತುವುದೇ ಇಲ್ಲ. ಹೀಗೆ ನೆಟ್ಟಗೆ ಹೋಗ್ತಿರ್ತದೆ, ಬಾಗುವುದಿಲ್ಲ, ಏನಿಲ್ಲ, ನೆಟ್ಟಗೆ ಹೋಗ್ತಿರ್ತದೆ. ಹೋಗ್ತಾ ಇರುವಾಗ ಯಾವ ಗಿಡ ಅಡ್ಡ ಬಂತು ಅಂತನ್ನೋದಕ್ಕಾಗಿ ಬಾಗುವುದಿಲ್ಲ, ಮುರಿಯುವುದಿಲ್ಲ, ಹರಿಯುವುದಿಲ್ಲ, ತೆಗೆದಿಡಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ, ಹಾಗೇ ಹೋಗ್ತಿರ್ತದೆ. ದೇವಮಾಯೆಯ ವಿಶ್ವಕರ್ಮ ನಿರ್ಮಾಣ ಮಾಡಿದಂತಹದ್ದು ಧ್ವಜ ಅದು. ಹನುಮಂತ ದೇವರು ಇರುವಂತಹ ಧ್ವಜ ಅದು. ಬಹಳ ವಿಚಿತ್ರವಾಗಿದೆ. ಇಂಥ ಧ್ವಜ ಯಾರಿಗೂ ಇಲ್ಲ, ಯಾರ ಧ್ವಜವೂ ಈ ತರಹದ್ದಿಲ್ಲ. ಸಂಸಜ್ಜೆ ತನುಭಿ ಸಂವೃತೋಪಿ ತಥಾ ಹಿ ಮಾಯಾ ವಿಹಿತ ಭೌಮನೇನ. ಇಂಥ ಅದ್ಭುತವಾದಂತಹ ವಿಚಿತ್ರವಾದ ಶಕ್ತಿಯನ್ನು ಕೊಟ್ಟು ಆ ವ್ಯವಸ್ಥೆಯನ್ನು ಮಾಡಿದ್ದಾನೆ. ನಚೈಕ ವರ್ಣಂ, ಒಂದೇ ಬಣ್ಣ ಅಲ್ಲ, ಒಂದೊಂದು ಸಲ ಒಂದೊಂದು ಬಣ್ಣ, ಒಂದೊಂದು ಬಣ್ಣ ಒಂದೊಂದು ಬಣ್ಣ, ಭಾರಿ ವಿಚಿತ್ರವಾಗಿದೆ. ನಾನಾ ವಿಧವಾದ ಬಣ್ಣದ ಆ ಧ್ವಜಗಳು ಕಾಣುತ್ತೆ ನಿಮಗೆ. ತಥಾ ಧ್ವಜೋ ವಿಹಿತೋ ಭೌಮನೇನ ಮಖ್ವಾಕಾರಂ ದೃಶ್ಯತೆ ರೂಪಮಸ್ಯ. ನಾನಾ ವಿಧವಾದ ಆಕಾರದಲ್ಲಿ ಕಾಣುತ್ತೆ, ಒಂದೇ ಆಕಾರದಲ್ಲೂ ಅಲ್ಲ, ಒಂದೇ ಬಣ್ಣದಲ್ಲಲ್ಲ, ಒಂದೇ ವ್ಯಕ್ತಿ ಇಲ್ಲ, ಒಂದೇ ಚಿತ್ರ ಇಲ್ಲ, ಎಲ್ಲಿ ಅಂಟಿಕೊಳ್ಳುವುದಿಲ್ಲ, ಎಲ್ಲೋ ಹತ್ತಿಕೊಂಡು ಮುರಿತುಂಟಾಗುವುದಿಲ್ಲ. ಶ್ವೇತಾಸ್ತಸ್ಮಿನ್ ವೇತ ಬಾತವೇಗ ಸದಶ್ವಾಹ. ಚಿತ್ರರಥ ಗಂಧರ್ವ ಕೊಟ್ಟಂತಹ 4 ಕುದುರೆಗಳು, ಭಾರೀ ಅದ್ಭುತವಾದ ಕುದುರೆಗಳು, ಬೆಳ್ಳಗಿನ ಕುದುರೆ. ಏನು ಎತ್ತರ, ಏನು ಗಾತ್ರ, ಅವುಗಳ ಬಲವೇನು, ಭೂಮಿ ಮೇಲೆ ಓಡತ್ತೆ. ಇಷ್ಟೇ ಅಲ್ಲ, ಅಂತರಿಕ್ಷದಲ್ಲಿ ಹಾರುವುದು ಸಾಧ್ಯವಿದೆ. ಅದಕ್ಕೆ ಸಮುದ್ರದಲ್ಲಿ ನಡಿಬೇಕು ಅಂದ್ರೆ ಕುದುರೆಗಳಿಗೆ ನಡಿಲಿಕ್ಕಾಗತ್ತೆ, ಸಮುದ್ರದ ಮೇಲೆ ನಡೆಯುವುದು ಸಾಧ್ಯ. ಎಲ್ಲವೂ ಅನುಕೂಲವಿದೆ. ಭವ್ಯಂತರಿಕ್ಷೆ ದೀವ ನರೇಂದ್ರ ಏಷಂ ಗತಿರ್ ಹೀಯತೆ ನಾಟ್ಯ ಸರವ. ಎಂದೆಂದಿಗೂ ಗತಿ ನಿಲ್ಲುವುದಿಲ್ಲ. ಅಂಥ ವಿಚಿತ್ರವಾಗಿರತಕ್ಕಂತಹ ಕುದುರೆಗಳ ಅದರ ಹಲ್ಲು, ಅದರ ಬಾಲ, ಅದರ ಶಕ್ತಿ, ಅದರ ತೊಡೆ, ಅದರ ಕಾಲು
ಒಂದೊಂದೂ ವಿಚಿತ್ರ. ಇಷ್ಟು ಆಶ್ಚರ್ಯವಾದದ್ದು. ಆದ್ದರಿಂದ ಇವೆಲ್ಲ ದೇವೇಂದ್ರ ಕೊಟ್ಟಿರತಕ್ಕಂಥದ್ದು, ದೇವತೆಗಳು ಕೊಟ್ಟದ್ದು. ಕಾಂಸ್ತತ್ತ ಸಂಜಯ ಪಶ್ಯ ಪ್ರೀತ್ಯರ್ಥೇನ ಸಮಾಗತಾನ್. ಇಷ್ಟೆಲ್ಲ ಆದ ಮೇಲೆ ದುರ್ಯೋಧನಿಗೆ ಸ್ವಲ್ಪ ಭಯ ಬಂತು. ಓಹೋ, ಇಂಥದ್ದ, ಇಲ್ಲಿ ಚಿಂತೆ ಇಲ್ಲ, ಮಧ್ಯದಲ್ಲೇನೆ ಇಲ್ಲಿ ಚಿಂತೆ ಇಲ್ಲ. ಅಲ್ಲಿ ಯಾರ್ಯಾರು ಬಂದಿದ್ರು ಪಾಂಡವರ ಹತ್ರ, ಧರ್ಮರಾಜನ ಹತ್ರ ಯಾರು ಬಂದಿದ್ರು ಅಂತ ಕೇಳಿದಾಗ ಯಾರಿಲ್ಲ. ಇಡೀ ಯಾದವರ ವಂಶಕ್ಕೆ ಉತ್ತಮನಾಗಿರುವಂತಹ ಸಾಕ್ಷಾತ್ ನಾರಾಯಣ ಶ್ರೀಕೃಷ್ಣ ಬಂದಿದ್ದ. ಮೊದಲನೇದು ಕೃಷ್ಣ ಇದ್ದ, ಜೊತೆಗೇ ಇದ್ದ. ಅವನೆಷ್ಟೋ ದಿವಸಗಳಾಯ್ತು ಅಲ್ಲೇ ಬಿಡಾರ ಹಾಕಿದ್ದಾನಂತೆ. ಅವನು ದ್ವಾರಕಕ್ಕೆ ಹೋಗೇ ಇಲ್ಲ ಅಂತ ನಾನು ಕೇಳಿದೆ. ಯಾವಾಗ ಬಂದಾನೆ, ಯಾವಾಗ ಹೋಗ್ತಾನೆ ಅಂತ ಕೇಳಿದೆ. ಇಲ್ಲ, ಅವನು ಅಲ್ಲೇ ಬಂದಿದ್ದಾನೆ, ಅಲ್ಲೇ ಇದ್ದಾನಂತೆ ಅಂತ ಹೇಳಿದೆ. ಚೇಕಿತಾನ, ಯುಮ್ನಾನ, ಸಾತ್ಯಕಿ ಅವರೆಲ್ಲ ಇದ್ದಾರೆ. ವಿರಾಟ ರಾಜ ಇದ್ದಾನೆ, ಧ್ರುಪದ ರಾಜ ಇದ್ದಾನೆ, ಜರಾಸಂಧನ ಮಗ ಸಹದೇವ ಇದ್ದಾನೆ, ಭಗದತ್ತ ಇದ್ದಾನೆ, ಆಮೇಲೆ ಧೃಷ್ಟಕೇತು ಛೇದಿ ದೇಶದ ರಾಜ ಅವನಿದ್ದಾನೆ, ಕೇಕಯ್ಯರಿದ್ದಾರೆ, ಇವರೆಲ್ಲ ಇದ್ದಾರೆ. ದೇವೇದ ಮಾನುಷಂ ವ್ಯೂಹಂ ದೈವಂ ಗಾಂಧರ್ವ ಮಾಸುರಂ. ಅಸುರರು ಮಾಡುವಂತಹ ವ್ಯೂಹ, ಗಂಧರ್ವರು ಮಾಡುವ ವ್ಯೂಹ, ಚಕ್ರವ್ಯೂಹಾದಿಗಳು, ಹಾಗೂ ದೇವತೆಗಳು ಮಾಡುವ ವ್ಯೂಹ, ಇವನ್ನೆಲ್ಲವನ್ನೂ ತಿಳಿದಂತಹ ಧೃಷ್ಟದ್ಯುಮ್ನ ಅವನು ಯಾವಾಗಲೂ ಸದಾಕಾಲ ಪಾಂಡವರ ಜೊತೆಗೇ ಇರುವಂಥವನು. ಅವನು ಪಾಂಡವರನ್ನು ಬಿಟ್ಟು ಇಲ್ಲೇ ಇಲ್ಲ, ಸದಾಕಾಲ ಪಾಂಡವರ ಜೊತೆಗಿರ್ತಾನೆ. ಭೀಷ್ಮ ಶಾಂತನವೋ ರಾಜನ್ ಭಾಗಕ್ಲುಪ್ತ ಶಿಖಂಡಿನಃ. ಶಿಖಂಡಿ ಇದ್ದಾನೆ ಅವರಲ್ಲಿ. ಆ ಶಿಖಂಡಿಗೆ ಟಾರ್ಗೆಟ್ ಯಾರು? ಭೀಷ್ಮಾಚಾರ್ಯ. ಈ ಭೀಷ್ಮನನ್ನ ಕೊಲ್ಲೋದಕ್ಕಾಗಿ ಹುಟ್ಟಿದವನು ಶಿಖಂಡಿ. ಹಾಗಾಗಿ ಶಿಖಂಡಿ ಮುಂದೆ ಭೀಷ್ಮಾಚಾರ್ಯನು ಕೊಲ್ತಾನೆ. ಅವನನ್ನ ಅವರಿಗೆ ಇಟ್ಟುಬಿಟ್ಟಾರೆ. ಚೆಕ್ ಮಾಡೋದು ಅಂತಿರತ್ತಲ್ಲ, ಹಾಗೆ ಆ ಭೀಷ್ಮರನ್ನು ಚೆಕ್ ಮಾಡೋದಕ್ಕೆ ಇವನನ್ನ ಕುಡಿಸಿಬಿಟ್ಟಾರೆ. ಮೊದಲ ಹೆಣ್ಣು, ಈಗ ಗಂಡು, ಅಂಥದ್ದೊಂದು ಶಿಖಂಡಿ. ಆಮೇಲೆ ಮಹಾಪರಾಕ್ರಮಿ ಅವನು. ಜ್ಯೇಷ್ಠಸ್ಯ ಪಾಂಡುಪುತ್ರಸ್ಯ ಭಾಗೋ ಮದ್ರಾಧಿಪೋ ಬಲಿ. ಧರ್ಮರಾಜ, ಆ ಧರ್ಮರಾಜ ಶಲ್ಯನನ್ನ ಸಂಹಾರ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದಾರೆ. ಶಲ್ಯನ ಬಲವನ್ನು ನೋಡಿ ಮತ್ತು ಧರ್ಮರಾಜನ ಬಲವನ್ನು ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ವ್ಯವಸ್ಥೆ ಮಾಡಿ ಅದಕ್ಕೇನು ಪ್ರಿಫಿಕ್ಸಸ್ ಸಫಿಕ್ಸಸ್ ಕೊಡಬೇಕಾಗತ್ತೆ. ಸ್ವಲ್ಪ ಅಷ್ಟನ್ನು ಕೊಟ್ಟು ಧರ್ಮರಾಜನಿಂದ ಕೊಲಿಸೋದು ಅಂತ ನಿಶ್ಚಯ ಮಾಡಿದ್ದಾರೆ. ಆಯ್ತು. ತೌತು ತತ್ರಾಬ್ರವನ್ ಕೇಚಿತ್ ವಿಷಮೋ ನೋ ಮತೋ ಇತಿ ದುರ್ಯೋಧನ ಸಹಸುತಃ ಸಾರ್ಧಂ ಭ್ರಾತಶತೇನ ಚ ಪ್ರಾಚ್ಯಾಶ್ಚ ದಾಕ್ಷಿಣಾತ್ಯಶ್ಚ ಭೀಮಸೇನಸ್ಯ ಭಾಗತಃ. ದುರ್ಯೋಧನ, ಅವನ 100 ಜನ ತಮ್ಮಂದರು, ಅರ್ಥಾತ್ 99 ಜನ ತಮ್ಮಂದರು, ಹಾಗೂ ಅವನ ಮಕ್ಕಳು, ಅವರ ಮಕ್ಕಳು ದೊಡ್ಡ ಗುಂಪು ಹುಟ್ಟ್ಯಾರ. ಅದಕ್ಕೇನು ಲೆಕ್ಕ ಇಲ್ಲ, ಏನಿಲ್ಲ. ಭೂಭಾರಹರಣ ಆಗ್ಬೇಕಲ್ಲ, ಮತ್ತೆ ಹಿಂಸೆನ್ ದೇವರು ಮಾಡಬೇಕು. ಹಾಗಾಗಿ ಹುಟ್ಟಿದ ಎಲ್ಲ ದುರ್ಯೋಧನನ ಮಕ್ಕಳು ಪ್ರಾಚ್ಯರು, ದಾಕ್ಷಿಣಾತ್ಯರು, ಅವರೆಲ್ಲರನ್ನ ಭೀಮಸೇನ ಕೊಲ್ಲುವುದು ನಿಶ್ಚಯವಾಗಿದೆ. ಅರ್ಜುನಸ್ಯತು ಭಾಗೇನ. ಅರ್ಜುನ ಈ ಕಡೆಗೆ ಕರ್ಣನ ಎದುರಾಗಿ ನಿಂತಾನೆ. ಕರ್ಣನನ್ನ ಅರ್ಜುನ ಸಂಹಾರ ಮಾಡ್ತಾನೆ.